ನಾನು ಭರತನಾಟ್ಯದಲ್ಲಿ ಏನೇ ಸಾಧನೆ ಮಾಡಿರ್ಬೋದು, ಅಥವಾ ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು. ಆದ್ರೆ ಎಂಡ್ ಆಫ್ ದ ಡೇ ನನ್ನ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರೋದು, ಅತ್ಯಂತ ಮೇಲಿರೋದು ನನಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಗಂಡ. ಅದು ಮೊದಲು ಬರತ್ ನನಗೆ. ಬಾಕಿ ಎಲ್ಲವೂ ನಂತರ ಬರೋವಂಥದ್ದು. ಈಗ ಆಗ್ತಾ ಇರುವಂತ ವ್ಯತ್ಯಾಸ ಏನಾಗ್ಬಿಟ್ಟಿದೆ, ಜಿದ್ದಿಗೆ ನಿಂತ್ಕೊಳ್ಳೋ ಒಂದು ಆಟಿಟ್ಯೂಡ್ ಡೆವಲಪ್ ಆಗ್ತಾ ಇದೆ ಈಗಿನ ಯುವ ಪೀಳಿಗೆಯಲ್ಲಿ. ನಾನೇನ್ ಕಡಿಮೆ, ಓ ನೀವು ಗಂಡ, ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಥವಾ ನಾನು ಮೆಡಿಸಿನ್ ಮಾಡಿದ್ದೀನಿ. ಆ ಜಿದ್ದಿಗೆ ಇಳಿದಾಗ ಏನಾಗ್ಬಿಡತ್ತೆ, ಸಂಸಾರ ಹೊಡೆಯೋದಕ್ಕೆ ಶುರುವಾಗ್ಬಿಡತ್ತೆ. ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಇದು ವೀಕ್ನೆಸ್ ಅಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಹೆಣ್ಣು ಮಕ್ಳಿಗಿರೋ ಸ್ಟ್ರೆಂತ್ ಏನು ಅಂತಂದ್ರೆ ಅವಳು ಕ್ಷಮೆಯ ಧರಿತ್ರಿ. ಭೂಮಿ ತಾಯಿಗೆ ಹೋಲ್ಸೋದು ಯಾಕೆ ಅಂತ ಅಂದ್ರೆ, ಹೆಣ್ಣನ್ನ ಎಲ್ಲದನ್ನು ತಡ್ಕೊಳ್ಳೋ ಶಕ್ತಿ ಇದೆ, ತುಂಬಾ ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ ಅನ್ನ ವೀಕ್ನೆಸ್ ಆಗಿ ಮಾತಾಡೋ ಪರಿಸ್ಥಿತಿ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಕ್ವಾಲಿಟಿ ಅನ್ನೋ ಮಾತಿನಲ್ಲಿ ಆ ಸ್ಟ್ರೆಂತ್ ನ ವೀಕ್ನೆಸ್ ಆಗಿ ನೋಡೋ ಭಾವನೆ ಬರ್ತಾ ಇದೆ. ಇವಾಗ ನನಗೆ ಮಕ್ಕಳನ್ನು ನಿಭಾಯಿಸಿ, ಮನೇನೂ ನಿಭಾಯಿಸಿ, ನನ್ನ ಪ್ರೊಫೆಷನ್ ನಿಭಾಯಿಸಿ, ಎಲ್ಲಾದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್ ಅಂತ ಹೇಳ್ಬೇಕು.